ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಂಡಲ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕೊಡವ ಸಮಾಜ ಸಭಾಂಗಣದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿ, ಕೊಡಗಿನ ಪದವೀಧರರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ನಿರ್ವಹಿಸುವುದಾಗಿ ಹೇಳಿದರು. ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿಯಾಗಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿ ಎನ್ಡಿಎ ಮೂಲಕ ಚುನಾವಣೆಗೆ ಸ್ಪರ್ಧಿಸಿದ್ದು, ಎರಡೂ ಪಕ್ಷಗಳ ಕಾರ್ಯಕರ್ತರು ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕೆಂದರು. ಮಾತಾಡಿಸುವಂತಹ ಶಕ್ತಿ ತಮ್ಮಲ್ಲಿದೆ. ಹಾಗಾಗಿ ತಾವೇ ಅಭ್ಯರ್ಥಿಗಳನ್ನು ಕೇಳಿ ಅತಿ ಹೆಚ್ಚು ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಎನ್ಡಿಎ ಪಕ್ಷವನ್ನ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಹೇಗೆ ಓಟ್ ಹಾಕೋದು, ಅದು ಬ್ಯಾಲೆಟ್ ಪೇಪರ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿಯನ್ನ ನಾಡು ಅಂದ್ರೆ ಕೊಡಗು ಹೇಳುವುದು. ಆದ್ರೆ ಎಷ್ಟು ಅಲ್ಲಿ ಶಕ್ತಿಯನ್ನು ಕೊಟ್ಟಿದರೋ ಅಷ್ಟೇ ಪ್ರಾಮಾಣಿಕತೆ, ಅಷ್ಟೇ ಪ್ರೀತಿ, ವಿಶ್ವಾಸ ಇರುವುದು ಅಂತ ನಾಡು ಅಂದ್ರೆ ಅದು ಕೊಡಗು ಅಂತ ಹೇಳಿ ನಾನು ನನ್ನ ಆತ್ಮ ಹೃದಯದಿಂದ ಹೇಳ್ತೇನೆ. ಹಾಗಾಗಿ ಖಂಡಿತವಾಗ್ಲೂ ಸುಮಾರು ಜನ ಹೇಳ್ತಾ ಇದ್ರು, ನನಗೆ MLC ಆಗಲಿ ಬರೋದಿಲ್ಲ ಅಂತ. ಆತರ ಇಲ್ಲ, ನಾನು ಸುಳ್ಳು ಮಾಡ್ತೇನೆ. ಖಂಡಿತವಾಗ್ಲೂ ನಿಮಗೆ ಮತ್ತೆ ಮತ್ತೆ ಬಂದು ನಿಮ್ಮ ಪ್ರೀತಿಯ ವಿಶ್ವಾಸವನ್ನ ಗಳಿಸ್ತೇನೆ. ನಿಮ್ಮ ಜೊತೆಗೆ ನಾನು ಇರ್ತೇನೆ. ಎಲ್ಲ ಪದವೀಧರರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ನಾವು ಮತ್ತೆ SL ಘೋಷೇಗೌಡರು ಕೆಲಸವನ್ನು ಮಾಡ್ತೇವೆ. ತಾವೆಲ್ಲರೂ ಹೇಳುತ್ತೆ. ಹಾಗಾಗಿ ಈ ಸಂಘಟನೆಯ ಶಕ್ತಿಯಿಂದಲೇ ಭಾರತ ವಿಕಸಿತ ಆಗುವುದಕ್ಕೆ ಸಾಧ್ಯ. ಈ ಸಂಘಟನೆಯ ಶಕ್ತಿಯ ಕೇಂದ್ರ ಬಿಂದುವಾದ ತಮ್ಮಲ್ಲಿ ವಿನಂತಿ ಇಷ್ಟೇ. ಏಕೆಂದ್ರೆ ಸಂಘಟನೆಯ ಶಕ್ತಿಯ ಕೇಂದ್ರ ಬಿಂದು ಅಂದ್ರೆ ನಮ್ಮ ಶಕ್ತಿ. ಮಾಜಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ, ವಿಧಾನ ಪರಿಷತ್ನ ಸದಸ್ಯ ಹಾಗೂ ಕೊಡಗು ಜಿಲ್ಲಾ ಚುನಾವಣಾ ಉಸ್ತುವಾರಿ ಅರುಣ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ, ಮಾಜಿ MLC SG ಮೇದಪ್ಪ, ಬಿಜೆಪಿ ಪ್ರಮುಖರಾದ ಮನುಕುಮಾರ್ ರೈ, VK ಲೋಕೇಶ್, ಡಾಕ್ಟರ್ BC ನವೀನ್ ಕುಮಾರ್, ಗೌತಮ್, ಅನಿತಾ ಪೂವಯ್ಯ, ಚಲನ್, ಜೆಡಿಎಸ್ ಪ್ರಮುಖರಾದ ನಾಗರಾಜ್, ಪ್ರವೀಣ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ನಮ್ದು ಶಿವಮೊಗ್ಗದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದು 48 ಜನ ಮಕ್ಕಳು, 2 ಜನನ ಮಕ್ಕಳನ್ನ ಬದುಕಿಸಿದ್ದಾರೆ ಅಂದ್ರೆ ಡಾಕ್ಟರ್ ಧನಂಜಯ ಸರ್ಜಿ ಅವರು. ಇವತ್ತೆಲ್ಲ ನೆಮ್ಮದಿಯಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬರೋ ಭಾರತ್ ಮಾತಾ ಕಿ. ವೋಟರ್ಸ್ ಹಿಂದ್ಗಡೆ ಆಗುದಿಲ್ಲ, ಅದೆಲ್ಲ ಸುಳ್ಳು ಹೊಡೆಯುವಂತ ಕೆಲಸ ಮಾಡ್ತಾರೆ. ನೀವು ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಒಂದು ರೀತಿಯಲ್ಲಿ ಟೀಚರ್ಸ್ಗೆ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಕಾಂಟ್ಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ನಾವು ನನಗೆ ತಿಳಿದ ಹಾಗೆ ಆಲ್ಮೋಸ್ಟ್ 90% ನಾವು ಬಂದು ವೋಟ್ ಮಾಡ್ತೇವೆ ಅಂತ ಹೇಳಿದ ವಿಚಾರವನ್ನ ಎಲ್ಲ ಶಕ್ತಿ ಕೇಂದ್ರ ಕೂಡ ಒಬ್ಬೊಬ್ಬರು ಘಟನಾಯಕರು ಅಂತೇಳಿ ನೇಮಕ ಮಾಡಿ ಎಲ್ಲ ಪಂಚಾಯಿತಿಯಲ್ಲಿ ಕೂಡ ಮತದಾರನ ಭೇಟಿ ಮಾಡುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀವಿ. ಆದರೂ ಕೂಡ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಚುನಾವಣೆ ದಿವಸ ಎಲ್ಲರನ್ನು ಕೂಡ ಅವರ ಫೋನ್ ನಂಬರ್ ಇಟ್ಕೊಂಡು ಅವ್ರನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ತೀವಿ. ಅದರಲ್ಲಿಯೂ ಕೂಡ ಟೀಚರ್ಸ್ ಸಾಧಾರಣ ನಮ್ಮ ಜೊತೆ ಅದನ್ನ ತಡೆಯುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ನಾವು ಈ ಎಲೆಕ್ಷನ್ ಅನ್ನ ಸ್ವಲ್ಪ ಮೈ ಮರೆತ್ರೆ ವಿಧಾನ ಪರಿಷತ್ತಲ್ಲೂ ಅವ್ರದೇ ಆಗ್ಬಿಡುತ್ತೆ ಮೆಜಾರಿಟಿ. ವಿಧಾನ ಪರಿಷತ್ತಲ್ಲೂ ಅವ್ರದೇ ಮೆಜಾರಿಟಿ ಆಗ್ಬಿಟ್ರೆ ಅವ್ರನ್ನ ತಡೆಯಕ್ಕಾಗಲ್ಲ ಕಾಂಗ್ರೆಸ್ ಅವ್ರನ್ನ. ಈಗ ಹೇಳಿದ್ರಲ್ಲ, ಚನ್ನಗಿರಿ ನನ್ನ ಕ್ಷೇತ್ರಕ್ಕೆ ಬರುತ್ತೆ. ನಾ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಂತವನು. ಇನ್ನೊಂದು ನಿನ್ನೆ ಒಂದಾಗಿದೆ, ಬಹಳ ಅವಶ್ಯಕತೆ ಇದೆ. ಕಳೆದ 1 ವರ್ಷದಿಂದ ಇಲ್ಲಿ ಸುಜಾ ಕುಶಾಲಪ್ಪನವರು, ನಾನು, ನಮ್ದೊಂದು ತಂಡ ಇದೆ. 34 ಜನ ಇದ್ದೀವಿ ನಾವು MLCಗಳು ಬಿಜೆಪಿಯಿಂದ, 8 ಜನ JDSನ ನಮ್ಮ ಶಾಸಕರುಗಳಿದ್ದಾರೆ. ಸುಮಾರು ಅವ್ರು ಮಾಡೋಂಥ ದುರಾಡಳಿತವನ್ನ ಅವರು ಅಲ್ಲಿ ಬಿಲ್ ಪಾಸ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ 136 ಜನ ಇದ್ದಾರೆ. ಹಾಗಾಗಿ ಅಲ್ಲಿ ಬಿಲ್ ಪಾಸ್ ಮಾಡ್ಕೊಂತಾರೆ, ಇಲ್ಲಿ ಬಿಲ್ ತಡಿತೀವಿ ನಾವು. ಕೊಡಗರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ IBC ಕಾಫಿ ತೋಟದಲ್ಲಿ ಆಹಾರ ಅರಸಿ ಬಂದ ಕಾಡಾನೆಯ ಕಳೆಬರಹ ಪತ್ತೆಯಾಗಿದೆ. ಬುಧವಾರದಂದು ಬೆಳಿಗ್ಗೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಹಿರಿಯ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು
ಸ್ಥಳಕ್ಕೆ ದೌಡಾಯಿಸಿದ್ದು ಸತ್ತಿರುವ ಕಾಡಾನೆಯು ಅಂದಾಜು 16ರಿಂದ 20 ವರ್ಷ ಪ್ರಾಯದ ಗಂಡಾನೆಯಾಗಿದ್ದು, ಶಿಥಿಲಗೊಂಡ ವಿದ್ಯುತ್ ಕಂಬಕ್ಕೆ ಮೈ ಉಜ್ಜಿದ ಸಂದರ್ಭ ವಿದ್ಯುತ್ ಕಂಬ ಮುರಿದು ಬಿದ್ದ ಪರಿಣಾಮ ಜೀವಂತ ವಿದ್ಯುತ್ ಹರಿದ ಪರಿಣಾಮ ಆನೆಗೆ ಸ್ಪರ್ಶಗೊಂಡಿದ್ದು, ಇದರಿಂದ ಕಾಡಾನೆ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದೆ. ಮರಣೋತ್ತರ ಪರೀಕ್ಷೆಯಿಂದ ನಡೆಸಲಾಯಿತು. ಸ್ಥಳಕ್ಕೆ ಅರಣ್ಯ ಉಪಸಂರಕ್ಷಣಾಧಿಕಾರಿ ಡಿಎಸ್ ಭಾಸ್ಕರ್, ಎಸಿಎಫ್ ಕುಶಾಲನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್, ಅರಣ್ಯ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ ದೇವಯ್ಯ ಹಾಗೂ ಸಿಬ್ಬಂದಿಗಳು ಆಗಮಿಸಿದ್ರು. ಸುಂಟಿಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಎಂಸಿ ಶ್ರೀಧರ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ಖಾಲಿ ಹುದ್ದೆಗಳ ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ಪದವೀಧರರ ನಿರುದ್ಯೋಗ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದೆಂದು ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಶೇಖ್ ಭಾವ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಪ್ರಭಾವದಿಂದ ಲೋಕಸಭೆ ಮತ್ತು ವಿಧಾನಸಭೆಗೆ ಚಿಂತನಾಶೀಲರು ಆಯ್ಕೆಯಾಗಿ ಬರುವ ಅವಕಾಶ ಕಡಿಮೆ ಅಂತ ಸಂವಿಧಾನಕರ್ತರು ಮೇಲ್ಮನೆಯ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಮೇಲ್ಮನೆಗೆ ಪರೋಕ್ಷ ಚುನಾವಣೆ ಇರೋದ್ರಿಂದ ಸಮರ್ಥರು ಹಾಗೂ ಯೋಗ್ಯರು ಆಯ್ಕೆಯಾಗುವ ಅಗತ್ಯವಿದೆ. ಆದರೆ ಅವಕಾಶವಾದಿಗಳಿಗೆ, ಪಕ್ಷಾಂತರಿಗಳಿಗೆ, ಅರ್ಹರಲ್ಲದವರಿಗೆ ಅವಕಾಶ ಕಲ್ಪಿಸುವ ಮೂಲಕ ಸಂವಿಧಾನದ ಆಶಯಗಳ ವಿರುದ್ಧ ಎಲ್ಲ ರಾಜಕೀಯ ಪಕ್ಷಗಳು ವಿಧಾನ ಪರಿಷತ್ನನ್ನ ತಮ್ಮ ರಾಜಕೀಯ ಮೇಲಾಟಕ್ಕೆ ಬಳಸಿಕೊಳ್ತಾ ಇರುವುದು ವಿಷಾದಕರವೆಂದರು. ಕೆಲವರು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಈಗ
ಮತ್ತೆ ಹೇಳ್ತಾರೆ ನಮ್ಗೆ ಯಾರಿಲ್ಲ, ನಾವೇ ಫೀಲ್ಡಿಗೆ ಇರಬೇಕು, ಕ್ಷೇತ್ರ ಅಂತ ಹೇಳಿದ್ರೆ ಆಗಿಲ್ಲ, ಕಷ್ಟ ಆಗಲ್ವಾ ಅಂತ. ಕಷ್ಟ ಆಗ್ತದೆ. ಈಗ ಕಳೆದ 1 ತಿಂಗಳಿಂದ ವಿರಾಮ ಇಲ್ಲ, ಆಚೆ ಈಚೆ ಹೊರಡ್ತಾ ಇದ್ದಾರೆ. ಈಗ ಇಲ್ಲಿಗೆ ಕೊಡಗಿಗೆ ಬಂದೆವು, ಇನ್ನು ಚಿಕ್ಕಮಗಳೂರು ಕವರ್ ಮಾಡಬೇಕು, ಅದರ ನಂತರ ಶಿವಮೊಗ್ಗ, ಉಡುಪಿ, ಇನ್ನಿರೋದು 4 ದಿವಸ. 3ನೇ ತಾರೀಕಿಗೆ ಎಲೆಕ್ಷನ್ ಗೊತ್ತುಂಟಲ್ಲ. ನಾನು ಮೊದಲನೇ ಸೆಕೆಂಡ್ನಲ್ಲಿ ಹೇಳಿದಾಗೆ ಇದು ನಮಗೆ ಬಿಟ್ಬಿಡ್ಬೇಕು, ಇದರಲ್ಲಿ ರಾಜಕೀಯ ಬರಬಾರ್ದು. ಯಾಕಂದರೆ ಇದರಲ್ಲಿ ಚಿಹ್ನೆ ಇಲ್ಲ, ನಮ್ಗೆ ಗೊತ್ತುಂಟಲ್ಲ, ಇದರಲ್ಲಿ ಚಿಹ್ನೆ ಇಲ್ಲ, ಹೆಸರು, ನನ್ನ ಫೋಟೋ, ಅದರ ನಂತರ ಪ್ರಾಶಸ್ತ್ಯ. ಪದವೀಧರ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮತ್ತು ಸರ್ಕಾರ ನೇರ ನೇಮಕಾತಿ ಮತ್ತು ಗುತ್ತಿಗೆ ಆಧಾರಿತ ನೇಮಕಾತಿಗಳಲ್ಲಿ ಕಡ್ಡಾಯವಾಗಿ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವುದು ನಮ್ಮ ಬಹಳ ದೊಡ್ಡ ಬೇಡಿಕೆಯಾಗಿತ್ತು. ನಿಮಗೆ ಗೊತ್ತಿರುತ್ತೆ, ಈಗಾಗಲೇ ಸರ್ಕಾರ ಅದಕ್ಕೆ ಮನ್ನಣೆ ನೀಡಿದೆ, ಮೊನ್ನೆ ಅನೌನ್ಸ್ಮೆಂಟ್ ಆಗಿದೆ. ಇದು ನಾವು ಆ ಸರ್ಕಾರ ಹೇಳುವುದಕ್ಕಿಂತ ಮೊದಲೇ ಈ ನಮ್ಮ ಪ್ರಣಾಳಿಕೆಯಲ್ಲಿ ಮುದ್ರಿಸಿದ್ದೆವು. 3ನೇದಾಗಿ ಸ್ವಉದ್ಯೋಗ ಮಾಡುವ ಪದವೀಧರರಿಗೆ ಬಡ್ಡಿರಹಿತವಾಗಿ ಅಗತ್ಯ ಮೂಲ ಧನವನ್ನು ದೊರಕಿಸಿಕೊಡುವುದು, ಗುತ್ತಿಗೆ ಆಧಾರಿತ ಉದ್ಯೋಗಗಳಿಗೂ ಅರ್ಹ ವೇತನವನ್ನು ನೀಡಿ ಉದ್ಯೋಗಾರ್ಥಿಗಳನ್ನು ಗೀತದಾಳುಗಳಂತೆ ದುಡಿಸುವುದನ್ನು ಕೊನೆಗಾಣಿಸುವುದು. ವರ್ಷಂಪ್ರತಿ ಆಚರಿಸಿಕೊಂಡು ಬರ್ತಾ ಇರುವ ಬೋಡುನಂಬೆ ಆಚರಣೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ನಡೆಯಿತು. ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದ ಪ್ರಮುಖ ಕುಟುಂಬವಾದ ಕಬ್ಬಚ್ಚಿರ, ಚಂದಪಂಡ, ಕೊಪ್ಪಿರ, ಕರ್ತಮಾಡ, ಕೀತಿಯಂಡ ಕುಟುಂಬದ ಸದಸ್ಯರು ಮಾತ್ರ ಸೇರಿಕೊಂಡು ಮಾಡುವ ಬೋಡುನಂಬೆ 2 ದಿನಗಳ ಕಾಲ ನಡೆಯಿತು. ರಾತ್ರಿ ಕುಟುಂಬದ ಪ್ರಮುಖ ಮನೆಗಳಿಗೆ ತೆರಳಿ ಅವರು ನೀಡುವ ಆತಿಥ್ಯವನ್ನು ಸ್ವೀಕಾರ ಮಾಡಿ ಕುಟುಂಬದ ಗಂಡು ಸದಸ್ಯರು ಪುರುಷರ ವೇಷ ಧರಿಸಿ ಕೊಡಗಿನ ವಾದ್ಯದೊಂದಿಗೆ ನರ್ತನ ಮಾಡಿ ನಂತರ ಆರ್ಜಿ ಗ್ರಾಮದ ಭದ್ರಕಾಳಿ ದೇವಾಲಯದಲ್ಲಿ ವಿವಿಧ ರೀತಿಯ ಪೂಜೆ ಪುನಸ್ಕಾರ ನಡೆದು ಬೋಡುನಂಬೆ ಸಂಪನ್ನಗೊಂಡಿತು. ಕುದುರೆಕಳಿ ಈ ಕುಟುಂಬದ ಸದಸ್ಯರ ವಿಶೇಷವಾಗಿರುತ್ತದೆ. ಅಲ್ಲದೆ ಈ ಕುಟುಂಬದ ಸದಸ್ಯರ ಹೆಣ್ಣುಮಕ್ಕಳು ಕೂಡ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ. ನಾನು